ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, POKಯಲ್ಲಿ ಸಿಚುವೇಶನ್ ತುಂಬ ವಿಚಿತ್ರವಾಗಿದೆ. ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಹೆಲಿಕಾಪ್ಟರ್ಗಳು ಉರುಳಿ ಬೀಳುತ್ತೆ. ಸುಮಾರು 20ರಿಂದ 21 ಉನ್ನತ ಮಟ್ಟದ ಅಧಿಕಾರಿಗಳು ಅದರಲ್ಲಿ ಮೃತಪಡ್ತಾರೆ. ದಿಢೀರನೆ ಅಜಿತ್ ದೋವಲ್ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಎಂಟ್ರಿ ಆಗ್ತಾರೆ. ಏನು ನಡೀತಾ ಇದೆ ಹಾಗಾದರೆ POKಯಲ್ಲಿ? ಪಾಕ್ ಸೇನೆಯ ಹೆಲಿಕಾಪ್ಟರ್ಗಳನ್ನು ಹೊಡೆದಾಕ್ತಿರೋದು ಯಾರು? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಒಳ್ಳೆಯ ಕೆಲಸಕ್ಕೆ ಕಾಲ ಕೂಡ ಕೂಡಿ ಬರಬೇಕು. ಯಾರೋ ಮಾಡಿದ ಎಡವಟ್ಟಿಗೆ POKಯನ್ನು ಕಳೆದುಕೊಂಡಿದ್ದಾಯಿತು. ಈಗ ಇಡೀ ದೇಶ ಮೋದಿಜಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು POK ಭಾರತಕ್ಕೆ ಯಾವಾಗ ಸೇರಿಕೊಳ್ಳುತ್ತೆ ಅಂತ. ಈಗ POKಯಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಮೋದಿಜಿಯವರ ಮಿಷನ್ POK ಆರಂಭ ಆದ ಕಾಣಿಸ್ತಾ ಇದೆ. ಒಂದು ಕಡೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ವಿರುದ್ಧ ಪಾಕಿಸ್ತಾನದ ಜನ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಸೇನೆಗೆ ದೊಡ್ಡ ಆಘಾತ ಕೂಡ ಎದುರಾಗಿದೆ. ವೀಕ್ಷಕರೇ, ಪಾಕಿಸ್ತಾನದ ಸೇನಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಕೆಳಗೆ ಬಿದ್ದಿದೆ. ರೀಸೆಂಟ್ ಆಗಿ ಬಂದಿರುವಂತಹ ವರದಿಗಳ ಪ್ರಕಾರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮುಜಾಫರ್ಬಾದ್ನಲ್ಲಿ ರಷ್ಯನ್ ನಿರ್ಮಿತ Mi-17 ಹೆಲಿಕಾಪ್ಟರ್ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಕ್ರ್ಯಾಶ್ ಆಗಿ ನೆಲಕ್ಕುರುಳಿದೆ. ಈ ಹೆಲಿಕಾಪ್ಟರ್ನಲ್ಲಿ ಪಾಕಿಸ್ತಾನ ಸೇನೆಯ ಅತ್ಯಂತ ಮುಖ್ಯವಾದ 21ರಿಂದ 22 ಅಧಿಕಾರಿಗಳಿದ್ರು ಅಂತ ವರದಿ ಹೇಳ್ತಾ ಇದೆ. ದುರಾದೃಷ್ಟವಶಾತ್ ಅಷ್ಟೂ ಮಂದಿ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಘಟನೆ ಪಾಕಿಸ್ತಾನ ಸೇನೆಗೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಯಾಕಂದರೆ POKನಲ್ಲಿ ಈಗಾಗಲೇ ಜನರ ಆಕ್ರೋಶ ಮುಗಿಲ್ಮುಟ್ಟಿದೆ. ಇಂತಹ ಸಮಯದಲ್ಲಿ ಈ ರೀತಿಯ ಉನ್ನತ ಅಧಿಕಾರಿಗಳ ಸಾವು ಗಾಯದ ಮೇಲೆ ಬರೆ ಬಿದ್ದಂಗಾಗುತ್ತೆ. POKಯಲ್ಲಿನ ಪರಿಸ್ಥಿತಿ ಅಂತೂ ತುಂಬ ಸೂಕ್ಷ್ಮವಾಗಿದೆ. ಸಾವಿರಾರು ಮಂದಿ ರಸ್ತೆಗಿಳಿದು ಪಾಕಿಸ್ತಾನದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಈ POK ಮಂದಿ ಇಷ್ಟೊಂದು ಪ್ರತಿಭಟನೆಗಳನ್ನು ನಡೆಸ್ತಾ ಇರೋದಕ್ಕೆ ತುಂಬ ಕಾರಣಗಳು ಕೂಡ ಇದೆ. ಮೊದಲನೇದು ಬೆಲೆ ಏರಿಕೆ. ಪಾಕಿಸ್ತಾನದಲ್ಲಿ ಇವತ್ತು ಗೋಧಿಯ ಬೆಲೆ ಗಗನಕ್ಕೇರಿದೆ. ಜನರಿಗೆ ಜೀವನ ನಡೆಸೋದು ಕಷ್ಟ ಆಗಿಬಿಟ್ಟಿದೆ. ಇನ್ನೊಂದು ಕಡೆ ವಿದ್ಯುತ್ ದರಗಳು ನಿರಂತರವಾಗಿ ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಾನೆ ಇದೆ. ಆದರೆ ಸೌಲಭ್ಯಗಳು ಮಾತ್ರ ಝೀರೋ. ಇದರ ಮಧ್ಯೆ ಭ್ರಷ್ಟಾಚಾರ ಬೇರೆ. ಪಾಕಿಸ್ತಾನದ ಸೇನೆ ಈ ಪ್ರದೇಶದಲ್ಲಿ ಭಾರೀ ಭ್ರಷ್ಟಾಚಾರವನ್ನು ನಡೆಸ್ತಾ ಇದೆ. ಇನ್ನು ರಾಜಕೀಯದ ಒಳಗಂತೂ ಭ್ರಷ್ಟಾಚಾರ ಅನ್ನೋ ತಾಂಡವಾಡ್ತಿದೆ ಅಂತ ಹೇಳ್ಬೋದು. ಅದಾದ ನಂತರ ರಾಜಕೀಯ ಕುತಂತ್ರಗಳು. ಪಾಕಿಸ್ತಾನದ ಮಿಲಿಟರಿಯಲ್ಲಿನ ಅಸೆಂಬ್ಲಿಯಲ್ಲಿರುವಂತಹ 12 ನಿರಾಶ್ರಿತರ ಸೀಟ್ಗಳನ್ನು ದುರುಪಯೋಗಪಡಿಸಿಕೊಂಡು ತಮಗೆ ಬೇಕಾದವರನ್ನು ಅಧಿಕಾರಕ್ಕೆ ತರೋ ಮೂಲಕ ರಾಜಕೀಯವನ್ನು ಕಂಟ್ರೋಲ್ ಕೂಡ ಮಾಡುತ್ತೆ. ಪಾಕಿಸ್ತಾನದ ಸೇನೆ ಅಲ್ಲಿನ ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅವರ ಮೇಲೆ ಗುಂಡು ಹಾರಿಸ್ತಾ ಇದೆ. ಇವತ್ತು ಪಾಕಿಸ್ತಾನದಲ್ಲಿ ಜನ ದಂಗೆ ಎದ್ದು ಇಡೀ ದೇಶವನ್ನೇ ಸುಟ್ಟು ಹಾಕೋ ಕಾಲ ತುಂಬ ದೂರ ಅಂತೂ ಇಲ್ಲ. ವೀಕ್ಷಕರೇ, ಇನ್ನು ಈ ಪಾಕಿಸ್ತಾನದ ಬಿಕ್ಕಟ್ಟಿನ ಬಗ್ಗೆ ಭಾರತದ ನಿಲುವಂತೂ ತುಂಬ ಕ್ಲಿಯರ್ ಆಗಿದೆ. ಸಂಪೂರ್ಣ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಭಾರತದ ಕಡೆಯಿಂದ ಸ್ಪಷ್ಟವಾದ ಹೇಳಿಕೆ ಕೂಡ ಬಂದಿದೆ. POKನಲ್ಲಿ ಪಾಕಿಸ್ತಾನ ಮಾಡ್ತಿರುವಂತಹ ಬರ್ಬರತೆ ಮತ್ತು ದೌರ್ಜನ್ಯಗಳನ್ನು ಅಂತಾರಾಷ್ಟ್ರೀಯ ಸಮುದಾಯ ಗಮನಿಸ್ತಾ ಇದೆ ಅಂತ ಭಾರತ ಹೇಳುತ್ತೆ. ಜೊತೆಗೆ ಪಾಕಿಸ್ತಾನಕ್ಕೆ ವಾರ್ನಿಂಗನ್ನು ಕೂಡ ಕೊಟ್ಟಿದೆ. ಖುದ್ದು ಅಜಿತ್ ದೋವಲ್ ಅವರೇ ನೇರವಾಗಿ POKಗೆ ಹೋಗಿ ಅಲ್ಲಿ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಭಾರತ POKನಲ್ಲಿ ನಡೀತಾ ಇರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆ ಆಧಾರದ ಮೇಲೆ ಪಾಕಿಸ್ತಾನದ ಮೇಲೆ ಹೆಚ್ಚುವರಿ ನಿರ್ಬಂಧಗಳನ್ನು ಕೂಡ ಹೇರಬಹುದು. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು ಭಾರತಕ್ಕೆ ಪ್ರವೇಶ ಮಾಡದಂತೆ ಸಾಂಕೇತಿಕ ನಿರ್ಬಂಧಗಳನ್ನು ವಿಧಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ವೀಕ್ಷಕರೇ, ಈಗ ನಾವು ಭಾರತದ ಕಾಶ್ಮೀರ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ನಡುವಿನ ವ್ಯತ್ಯಾಸವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಪಾಕಿಸ್ತಾನದ ಭಾಗದಲ್ಲಿ ಜನ ಹಿಂಸೆ ಮತ್ತು ಹಸುವಿನಿಂದ ಬಳಲ್ತಾ ಇದ್ರೆ
ಭಾರತದ ಭಾಗದಲ್ಲಿ ಅಭಿವೃದ್ಧಿಯ ಹಬ್ಬ ನಡೀತಾ ಇದೆ ವೀಕ್ಷಕರೇ. ಕೆಲವೊಂದಷ್ಟು ಫೋಟೋಗಳನ್ನು, ಕೆಲವೊಂದಷ್ಟು ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಕಾಶ್ಮೀರ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂತ. ಭಾರತ ರೀಸೆಂಟಾಗಿ ಝೋಜಿಲಾ ಟನಲ್ನ ಬ್ರೇಕ್ ಥ್ರೂ ಅನ್ನು ಆಚರಿಸುತ್ತೆ. 11,500 ಅಡಿ ಎತ್ತರದಲ್ಲಿ 13 ಕಿಲೋಮೀಟರ್ ಉದ್ದದಲ್ಲಿ ನಿರ್ಮಿಸಲಾಗಿರುವಂತಹ ಈ ಸುರಂಗ ಲಡಾಖ್ ಮತ್ತು ಕಾಶ್ಮೀರದ ನಡುವೆ ವರ್ಷ ಪೂರ್ತಿ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದು ವಿಶ್ವದ ಅತಿ ಉದ್ದದ ಸಿಂಗಲ್ ಟ್ಯೂಬ್ ಬೈ ಡೈರೆಕ್ಷನಲ್ ರೋಡ್ ಟನಲ್. ವೀಕ್ಷಕರ, ದಶಕಗಳಿಂದ ಪಾಕಿಸ್ತಾನ ಕಾಶ್ಮೀರಿಗಳಿಗೆ ಸ್ವತಂತ್ರ ಕೊಡ್ತೇವೆ ಅನ್ನೋ ಸುಳ್ಳನ್ನೇ ಜಗತ್ತಿಗೆ ಹೇಳ್ಕೊಂಡು ಬಂದಿದೆ. ಆದರೆ ಇವತ್ತು ಪಾಕಿಸ್ತಾನದ ಕಂಟ್ರೋಲ್ನಲ್ಲಿರುವಂತಹ ಕಾಶ್ಮೀರಿಗಳೇ ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸೆಂಟರ್ ಫಾರ್ ಪೀಸ್ ಸ್ಟಡೀಸ್ನ ವರದಿ ಪ್ರಕಾರ ಈ ಪ್ರತಿಭಟನೆಗಳು ಪಾಕಿಸ್ತಾನದ ಅಡಿಪಾಯವನ್ನೇ ಇವತ್ತು ಅಲುಗಾಡಿಸ್ತಾ ಇದೆಯಂತೆ. ಅನೇಕ ಜಾಗತಿಕ ವರದಿಗಳು ಮತ್ತು ಥಿಂಕ್ ಟ್ಯಾಂಕ್ಗಳ ಪ್ರಕಾರ ಪಾಕಿಸ್ತಾನ ಇವತ್ತು ಆರ್ಥಿಕ ಅನಿಶ್ಚಿತತೆ ಮತ್ತು ರಾಜಕೀಯ ಅಸ್ಥಿರತೆಯಿಂದ ಒಂದು ಬ್ರೇಕ್ ಪಾಯಿಂಟ್ನಲ್ಲಿದೆ. ಬಲೂಚಿಸ್ತಾನ ಮತ್ತು POK ಎರಡೂ ಕಡೆಯಲ್ಲಿ ದಂಗೆ ಎದ್ದಿದೆ. 2030 ಹೊತ್ತಿಗೆ POK ಪ್ರದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಅಥವಾ ಘಟನೆ ಸಂಭವಿಸುವಂತಹ ಸಾಧ್ಯತೆ ಕೂಡ ಇದೆ ವೀಕ್ಷಕರೇ. ಭಾರತಕ್ಕೆ ಈಗಿರುವಂತಹ ಸವಾಲು ಅಂದರೆ ಈ ಪರಿಸ್ಥಿತಿಯನ್ನು ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ಸುದ್ದಿಯನ್ನು ಮಾಡೋದು. ನ್ಯೂಯಾರ್ಕ್ ಟೈಮ್ಸ್ನಂತಹ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ POK ದೌರ್ಜನ್ಯಗಳ ಬಗ್ಗೆ ಲೇಖನಗಳು ಕೂಡ ಬರಬೇಕಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ಕೇವಲ ಒಂದು ಪ್ರತಿಭಟನೆ ಅಲ್ಲ, ಇದು ಒಂದು ವ್ಯವಸ್ಥೆಯ ಪತನದ ಸಂಕೇತವಾಗಿ ಕಾಣಿಸ್ತಾ ಇದೆ. ಭಾರತ ಈ ವಿಷಯದಲ್ಲಿ ಕೇವಲ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಜಾಗತಿಕ ಮಟ್ಟದಲ್ಲಿ ಒತ್ತಡವನ್ನು ಹೇರುವಂತಹ ಅಗತ್ಯ ಕೂಡ ಇದೆ. ನಿಮ್ಮ ಪ್ರಕಾರ ವೀಕ್ಷಕರೇ, POK ವಿಷಯದಲ್ಲಿ ಭಾರತ ಸರ್ಕಾರ ಇನ್ನೂ ಕೂಡ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು? ನಾವು ಸೇನಾ ಕ್ರಮಕ್ಕೆ ಮುಂದಾಗಬೇಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಏಕಾಂಗಿಯಾಗಿ ಮಾಡಿ ಗೇಮ್ ಮಾಡಬೇಕಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.